ಬಿ ದಯಾನಂದ ಅಮಾನತ್ತು ಬೆನ್ನಲ್ಲೇ ಇದೀಗ ಬೆಂಗಳೂರಿಗೆ ನೂತನ ಕಮಿಷನರ್ ಅನ್ನ ನೇಮಕ ಮಾಡಿದ್ದಾರೆ. ಸಂಬಂಧ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಬೆಂಗಳೂರಿಗೆ ಇದೀಗ ನೂತನ ಕಮಿಷನರ್ ಅನ್ನ ನೇಮಕ ಮಾಡಿರುವಂತದ್ದು. ಬಿ ದಯಾನಂದ್ ಅವರ ಪೋಸ್ಟ್ಗೆ ಇದೀಗ ನೂತನ ಕಮಿಷನರ್ ಅಂದ್ರೆ 39ನೇ ನೂತನ ಕಮಿಷನರ್ ಇವರು ಬೆಂಗಳೂರಿಗೆ. ಪೊಲೀಸ್ ಆಯುಕ್ತರಾಗಿ ಸೀಮಂತ್ ಕುಮಾರ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ನೇಮಕ ಮಾಡಿರುವಂತದ್ದು ಸೀಮಂತ್ ಕುಮಾರ್ ಅವರನ್ನ. ನಿನ್ನೆ ತಡರಾತ್ರಿಯೇ ಸೀಮಂತ್ ಕುಮಾರ್ ಅವರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಮಧ್ಯರಾತ್ರಿ ಅಂದ್ರೆ ತಡರಾತ್ರಿ 12:15 ನಿಮಿಷಕ್ಕೆ ಮಧ್ಯರಾತ್ರಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಆಯುಕ್ತರು ಇವರನ್ನ ಸ್ವಾಗತಿಸಿದ್ದಾರೆ. ಹಿರಿಯರ ಅಧಿಕಾರಿಗಳು, ಡಿಸಿಪಿಗಳು, ಅಧಿಕಾರಿಗಳು ಸ್ವಾಗತವನ್ನ ಮಾಡಿದ್ದಾರೆ. ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಅಧಿಕಾರಿಗಳ ಜೊತೆ ಸೀಮಂತ್ ಕುಮಾರ್ ಅವರು ಕಿರು ಸಭೆಯನ್ನ ಕೂಡ ನಡೆಸಿದ್ದಾರೆ. ಈ ವಿಚಾರ ಬಗ್ಗೆ ಸಾಕಷ್ಟು ಏನೇನು ಆಗಿದೆ, ಬೆಳವಣಿಗೆಗಳಾಗಿದೆ, ಮುಂದೆ ಏನ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಪೊಲೀಸ್ ಕಮಿಷನರ್ ಆಗಿ ನೇಮಕ ಆಗಿರುವಂತಹ ನೂತನ ಕಮಿಷನರ್ ಸೀಮಂತ್ ಕುಮಾರ್ ಅವರು ಸಭೆಯನ್ನ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಐವರು ಅಧಿಕಾರಿಗಳ ಅಮಾನತು ಬೆನ್ನಲ್ಲೇ ಬೆಂಗಳೂರಿಗೆ ನೂತನ ಕಮಿಷನರ್ ನೇಮಕ ಆಗಿರುವಂಥದ್ದು. 39ನೇ ಕಮಿಷನರ್ ಇವರು ಬೆಂಗಳೂರಿಗೆ ಇದೀಗ ಬಂದಿರುವಂಥವ್ರು. ಪೊಲೀಸ್ ಆಯುಕ್ತರಾಗಿ ಸೀಮಂತ್ ಕುಮಾರ್ ಅವರು 39ನೇ ಕಮಿಷನರ್ ಆಗಿ ಆಯ್ಕೆ ಆಗಿದ್ದಾರೆ. ನಿನ್ನೆ ರಾತ್ರಿಯೇ ಅಧಿಕಾರವನ್ನ ಸ್ವೀಕಾರ ಮಾಡಿರುವಂಥದ್ದು. ತಡರಾತ್ರಿ ಸೀಮಂತ್ ಕುಮಾರ್ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಅಧಿಕಾರ ಸ್ವೀಕಾರ ಮಾಡಿದ ಬೆನ್ನಲ್ಲೇ ಆಯುಕ್ತರನ್ನ ಹಿರಿಯ ಅಧಿಕಾರಿಗಳು ಹಾಗೂ ಡಿಸಿಪಿಗಳು ಸ್ವಾಗತವನ್ನ ಮಾಡಿರುವಂಥದ್ದು. ಇನ್ನು ಜೊತೆಗೆ ನಿನ್ನೆ ಏನೇನು ವಿಜಯೋತ್ಸವದ ವೇಳೆ ಅಪಘಾತ ಆಗಿತ್ತು, ಯಾವ ನಿಟ್ಟಿನಲ್ಲಿ ಈಗಾಗಲೇ ಒಂದಿಷ್ಟು ತನಿಖೆ ನಡೀತಾ ಇದೆ, ಯಾವೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ನಿನ್ನೆ ಕಿರು ಸಭೆಯನ್ನ ಕೂಡ ಮಾಡಿದ್ದಾರೆ.